ಯೆಹೋವನು ಈ ದೇಶವನ್ನು ನಿಮಗೆ ಕೊಟ್ಟಿರುವುದನ್ನು ನಾನು ಬಲ್ಲೆನು. ಅಂದ್ರೆ ಈ ಮಾತು ಅವಳಿಗೆ ಹೆಂಗ್ ಅರ್ಥ ಆಗ್ತಿದೆ? ಈ ದೇಶ ನಿಮ್ಗೆ ಕೊಟ್ಟಿದ್ದಾರೆ ಅನ್ನೋ ವಿಷಯ ಅವಳಿಗೆ ಹೇಗ್ ಗೊತ್ತು? ಯಾಕೆ ಅವ್ರು ತಾನೇ ಹೇಳ್ಬೇಕು ಈ ದೇಶ ನಮ್ಮ ಸ್ವತಂತ್ರ ದೇವ್ರು ಕೊಟ್ಬಿಟ್ಟಿದ್ದಾರೆ, ನಾವ್ ಎಲ್ಲಿರೋರ್ನ ಕಾಯ್ಸಕ್ ಬಂದಿದೀವಿ ಅಂತ ಅವ್ರು ಹೇಳಿಲ್ಲ, ಅಲ್ಲಿ ವಿಚಾರ ಅಲ್ಲಿ ಬರ್ದಿಲ್ಲ. ಇವಳೇ ಅವ್ರ ಹತ್ರ ಆ ವಿಚಾರನ ಹೇಳ್ತಾ ಇದ್ದಾಳೆ ಅಂದ್ರೆ ಈ ವಿಷಯ ಅವಳಿಗೆ ಹೇಗ್ ಗೊತ್ತು? ನಿಮಗೆ ಕೊಟ್ಟಿರೋದನ್ನು ಬಲೆ, ನಿಮ್ಮ ನಿಮಿತ್ತ ನಮಗೆ ಮಹಾಭೀತಿ ಉಂಟಾಗಿದೆ. ಏನಾಗಿದೆ ಅಂತೆ? ನಿಮ್ಮ ವಿಷಯವಾಗಿ ಮಹಾಭೀತಿ. ಯಾಕೆ? ದೇಶದ ನಿವಾಸಿಗಳೆಲ್ಲರೂ ಕಂಗೆಟ್ಟು ಹೋಗಿದ್ದಾರೆ. ನೀವು ಐಗುಪ್ತದಿಂದ ಹೊರಟು ಬಂದ ಮೇಲೆ ಯೆಹೋವನು ನಿಮ್ಮ ಮುಂದೆ ಕೆಂಪು ಸಮುದ್ರವನ್ನು ಬತ್ತಿಸಿ ಬಿಟ್ಟಿದ್ದನ್ನು, ನೀವು ಯೋರ್ದಾನಿನ ಆಚೆಯಲ್ಲಿರುವ ಸಿಹೋನ್, ಓಗ್ ಎಂಬ ಅಮೋರಿಯರ ಅರಸರಿಬ್ಬರನ್ನು ನಿರ್ಮೂಲ ಮಾಡಿದ್ದನ್ನು ಕೇಳಿ ನಮ್ಮ ಎದೆ ಒಡೆದು ಹೋಯಿತು. ಅಂದ್ರೆ ಈ ವಿಚಾರಗಳನ್ನೆಲ್ಲ ಅವಳು ಏನ್ ಮಾಡ್ತಿದ್ದಾಳೆ ಅಂದ್ರೆ ಫಾಲೋ ಮಾಡ್ತಿದ್ದಾಳೆ. ಅವಳು ತಿಳ್ಕೊಳ್ತಾ ಇದ್ದಾಳೆ ಇದು ಯಾರು, ಇವರ ಇಸ್ರಾಯೇಲರ ಮಧ್ಯದಲ್ಲಿ ಏನ್ ನಡೀತಾ ಇದೆ, ಇದನ್ನ ಇವ್ರಿಗಿಷ್ಟು ಜಯಕ್ಕೆ ಕಾರಣ ಯಾರು ಮುಂದೆ ಇದು ನಡೆಸ್ತಾ ಇದ್ದಾರೆ ಅಂತ ನೋಡಿದಾಗ ಯೆಹೋವನು ನಿಮಗೆ ಈ ದೇಶನ ಒಪ್ಪಿಸಿ ಕೊಟ್ಟಿರೋದು ನಮ್ಗೆ ಗೊತ್ತಾಗಿ ನಮ್ಗೆ ಭಯ ಬಂದ್ಬಿಟ್ಟಿದೆ. ಯಾಕಂದ್ರೆ ಅವ್ರು ಯಾರನ್ನ ಸೋಲಿಸಿ ಬಂದಿದ್ದಾರೆ? ಕೆಂಪು ಸಮುದ್ರನ ಬತ್ತಿಸಿ ಬಿಟ್ಟು ಯೋರ್ದಾನ್ ಆಚೆಲಿರುವ ಇದು ಸಿಹೋಗ್ ಮತ್ತು ಓಗ್ ಎಂಬ ಅಮೋರಿಯರ ಅರಸರು ಇಬ್ಬರನ್ನು ಕೂಡ ಅವ್ರು ಏನ್ ಮಾಡಿದ್ದಾರೆ ಅಂದ್ರೆ ಆ ಅರಸರು ಎಂತವ್ರು, ಅವರ ರಾಜ್ಯ ಅಂತದ್ದು, ಅವರ ಆಡಳಿತ ಅಂತದ್ದು, ಅದನ್ನೆಲ್ಲ ಕೂಡ ನೀವು ನಿರ್ಮೂಲ ಮಾಡಿ ಬಂದಿದ್ದೀರಾ. ಅಂದ್ರೆ ಅವ್ರಿಗಿನ ನೀವೆಷ್ಟು ಬಲಿಷ್ಠರು, ಅಂದ್ರೆ ಅವರೆಷ್ಟು ಬಲಿಷ್ಠರು, ಆ ಬಲಿಷ್ಠರನ್ನು ಸೋಲಿಸುವಂತ ಇವರೆಷ್ಟು ಬಲಿಷ್ಠರು ಅನ್ನೋದು ಗೊತ್ತಾಯ್ತು. ಇದಕ್ಕೆ ಕಾರಣ ಯಾರು ಅಂತ ನೋಡುವಾಗ ಯೆಹೋವನು ಅನ್ನೋದು ಅವಳಿಗೆ ಗೊತ್ತಾಯ್ತು. ನೋಡಿ, ಎಲ್ಲಾ ವೇಶ್ಯರು ಕೂಡ ಅವ್ರ ಆಲೋಚನೆಯಲ್ಲಿ ಅನೇಕ ಚಿಂತನೆಗಳಿದ್ದು, ದುಡ್ಡು ಹೇಗೆ ಸಂಪಾದನೆ ಮಾಡ್ಬೇಕು, ಬರೋಂತ ಕಸ್ಟಮರ್ನ ಇಂಪ್ರೆಸ್ ಮಾಡ್ಬೇಕು, ಅವರಿಂದ ಏನ್ ಪಡ್ಕೋಬೇಕು, ಇವಳಿಂದ ಅವ್ಳಿಗೆ ಏನ್ ಕೊಡ್ಬೇಕು ಅಷ್ಟೇ ಯೋಚನೆ ಮಾಡ್ತಾರೆ ವಿನಃ ಈಕೆ ಒಂದು ಡಿಫ್ರೆಂಟ್ ಆಗಿ ಏನ್ ಯೋಚನೆ ಮಾಡ್ತಿದ್ದಾಳೆ ಅಂದ್ರೆ ದೇವರ ಇಸ್ರಾಯೇಲರಿಗೆ ಮಾಡ್ತಾರಂತ ಎಲ್ಲಾ ಕಾರ್ಯಗಳನ್ನು ಅವಳು ಗಮನಿಸ್ತಾ ಇದ್ದಾಳೆ. ಅದನ್ನ ಅವಳು ನೋಡ್ತಾ ಇದ್ದಾಳೆ. ನೋಡುವಾಗ ಅವಳಿಗೆ ಏನಾಗಿದೆ? ಭಯ ಉಂಟಾಗಿದೆ. ಭಯ ಉಂಟಾಗಿ ಅವಳು ಏನ್ ಮಾಡಿದ್ದಾಳೆ? ಈ ದೇಶಕ್ಕೆ ನಿಮ್ಮನ್ನು ಕಳಿಸ್ಕೊಟ್ಟಿರೋದ್ರಿಂದ ನಮ್ಗೆ ಹೀಗಾಗಿದೆ, ನಿಮ್ಮನ್ನು ಎದುರಿಸುವ ಧೈರ್ಯವು ಒಬ್ಬನಲ್ಲಿಯೂ ಇಲ್ಲ. ನಿಮ್ಮ ದೇವರಾದ ಯೆಹೋವನೊಬ್ಬನೇ ಪರಲೋಕದಲ್ಲಿಯೂ ಭೂಲೋಕದಲ್ಲಿಯೂ ದೇವರು. ನೋಡಿ, ಆ ಮಹತ್ವದ ಮಾತನ್ನ ಅವಳ ಬಾಯಲ್ಲಿ ಬರ್ತಾ ಇದೆ ಅಂದ್ರೆ ಅವಳು ಅದ್ರ ಬಗ್ಗೆ ರಿಸರ್ಚ್ ಮಾಡ್ದೇನೆ ತಿಳ್ಕೊಳ್ದೇನೆ ಆ ಮಾತು ಬರ್ತಾ ಇದೆಯಾ? ಇವತ್ತು ಅನ್ಯರು ಎಷ್ಟು ಜನ ಯೇಸು ಕ್ರಿಸ್ತನ ಒಂದು ಮಕ್ಕಳನ್ನ ಹಿಂಸೆ ಪಡಿಸ್ತಾರೆ ಮತ್ತು ಯೇಸು ಕ್ರಿಸ್ತನನ್ನ ಅವಹೇಳನಾಗಿ ಮಾತಾಡ್ತಾರೆ. ಆದ್ರೆ ಇನ್ನು ಎಷ್ಟೋ ಜನ ಯೇಸು ಕ್ರಿಸ್ತನ ಮಕ್ಕಳನ್ನು ಯೇಸು ಕ್ರಿಸ್ತನನ್ನು ಗೌರವಿಸ್ತಾರೆ. ಆದ್ರೆ ಅನಿವಾರ್ಯತೆ ಅವರು ಅವರ ಸಂಪ್ರದಾಯಗಳು ಪಾರಂಪರ್ಯಗಳು ಬಿಟ್ಟು ಬರ್ಲಿಲ್ಲ ಅಂದ್ರೂ ಕೂಡ ದೇವರನ್ನ ಹೃದಯದಲ್ಲಿ ಘನಪಡಿಸ್ತಾರೆ.